ನಮಗೆ ಈ ಡಾಕ್ಟರ್ ಲೀಲಾವತಿ ಮೇಡಮ್ ಬಗ್ಗೆ ಗೊತ್ತಾಯಿತು ಅಂತಂದರೆ ಅದೇ ನಾವು ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಿದ್ದೆ. ಮತ್ತು ಇನ್ನೊಂದೇನೆಂದ್ರೆ ಎಲ್ಲ ಕಡೆ ಸರ್ಚ್ ಮಾಡ್ದೆ, ಮಕ್ಕಳು ನೋಡ್ಕೋಬೇಕಲ್ವ, ಹಂಗಾಗಿ ಆವಾಗ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇದು ಬಂತು. ಹಾಗಾಗಿ ನಾವು ಇವ್ರನ್ನೇ ಸಜೆಸ್ಟ್ ಮಾಡಿದ್ವಿ. ಮೊದಲೆಲ್ಲ ಬೇರೆ ಬೇರೆ ಎಲ್ಲ ತೋರಿಸಿದ್ವಿ, ದೊಡ್ಡ ಮಗಳು ಬೇರೆ ಕಡೆ ಮಾಡಿಸಿದ್ವಿ. ಇದ್ರಲ್ಲಿ ಚೇಂಜ್ ಇರಲಿ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಆದರೆ ಸಿಗ್ಮಾ ಹಾಸ್ಪಿಟ್ಲ್ ಬಗ್ಗೆ ಏನು ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಪ್ಪ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸುಮ್ಮನೆ ಹೇಳೋದಲ್ಲ, ಆದರೆ ನಾವು ಅನುಭವಿಸಿದ್ದೀವಿ ಅದು ಹೆಂಗೆ ಅಂತ. ಬೇರೆ ಬೇರೆನೂ ನೋಡಿದ್ದೀವಿ ಅಲ್ವಾ, ಹಾಗಾಗಿ ಒಳ್ಳೆ ಡಾಕ್ಟ್ರು, ಒಳ್ಳೆ ಹಾಸ್ಪಿಟಲ್ಲು, ಕಣ್ಣು ಮುಚ್ಕೊಂಡು ಬಂದು ಧೈರ್ಯವಾಗಿ ಇರ್ಬೋದು, ಅಷ್ಟು ಮಾತ್ರ ಹೇಳ್ಬಲ್ಲೆ. ಡಾಕ್ಟ್ರು ಲೀಲಾವತಿ ಮೇಡಮು, ಇನ್ನೊಬ್ಬರು ಡಾಕ್ಟರ್ ಕನ್ಯಾ ಮೇಡಮ್ ಅಂತ, ಅವರು ನೋಡಿಕೊಂಡ್ರು. ಅಯ್ಯೋ ತುಂಬ ಚೆನ್ನಾಗಿ ಇದು ಮಾಡಿದ್ರು ಮಾತ್ರ. ಮತ್ತು ನನ್ನ ಮಗಳಿಗೂ ಸ್ವಲ್ಪ ಇದಾಗ್ಬಿಟ್ಟಿತ್ತು, ಭಾರಿ ಎಮರ್ಜೆನ್ಸಿ ಬಿದ್ದುಬಿಟ್ಟಿತ್ತು. ಎಷ್ಟು ಬೇಗ ಬಂದರು ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಆ ಥರ ಸಿಚುವೇಶನ್ ಇತ್ತು ಮೊನ್ನೆ ನಮಗೆ. ನಿಜ ಹೇಳ್ಬೇಕಂದ್ರೆ ಅವಳಿಗೆ ಟೈಮ್ ಕೊಟ್ಟಿದ್ದೇ 24. ಎಮರ್ಜೆನ್ಸಿ ಬಿದ್ದಾಗ ಡಾಕ್ಟ್ರು ಎಷ್ಟೆಷ್ಟು ಬೇಗ ಬಂದರು, ಅದು ಮುಖ್ಯ ನಮಗೆ. ಆ ಕ್ಷಣದಲ್ಲಿ ನಮಗೆ ದೇವ್ರು ಬಂದಂಗೆ ಕಾಣಿಸ್ತಾ ಇದ್ರು, ಆ ಥರ ಆಗೋಗಿತ್ತು. ಅಂತೇಳಿ ಬೇಗ ಬೇಗ ಮಾಡಿ ನಮಗೆ ಒಳ್ಳೆ ರಿಸಲ್ಟ್ ಕೊಟ್ಟರು. ಅದ್ರ ಬಾಯ್ ಬೇಬಿ ಆಯಿತು, ತುಂಬ ಖುಷಿ ಆಯಿತು ನಮಗೆ. ಹಾಸ್ಪಿಟ್ಲ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ ಮೇಡಮ್, ಅಷ್ಟು ಚೆನ್ನಾಗಿದೆ. ನೋಡ್ಕೊಳ್ಳೋರ ಬಗ್ಗೆ ನನಗೆ ಹೆಮ್ಮೆ ಐತೆ. ಅವ್ರು ಬರ್ತಾರಲ್ಲ, ನೈಟೆಲ್ಲ ನಿದ್ದೆಗೆ ಇಟ್ಕೊಂಡು ನಮ್ಮನ್ನು ಮಾಡಿ ನಮಗಿಂತ ಕೇರ್ ಮಾಡಿದ್ರು ಮಗುನ, ಅಷ್ಟು ಖುಷಿ ಆಯ್ತು ನಮಗೆ. ಅದು ಇಂಪಾರ್ಟೆಂಟ್ ಅಲ್ವಾ. ಅದ್ರ ಬಗ್ಗೆ ನಾವು ಬೇರೆ ಕಡೆ ನೋಡಿದಾಗ ಇದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಹೇಳ್ಕೊಬೇಕಂದ್ರೆ ಅದನ್ನ ಹೇಳ್ಬಾರ್ದು ಅಲ್ಲ, ಬೇರೆ ಹಾಸ್ಪಿಟ್ಲ್ ಬಗ್ಗೆನೂ ಏನೋ ಹೇಳ್ಕೊಬಾರ್ದಲ್ವ, ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೂ ಇದಕ್ಕೂ ತುಂಬ. ನಾನು ನೆಕ್ಸ್ಟ್ ಹೇಳೋದು ಇಲ್ಲಿಗೇನೆ, ಯಾರ ಕೇಳಿದ್ರು ಧಾರಾಳವಾಗಿ ಹೋಗಿ ಸಿಗ್ಮಾಗೆ ಅಂತ, ಅಷ್ಟು ಮಾತ್ರ ಹೇಳ್ತೀನಿ.